Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 4ನೇ ತರಗತಿಯ ಸವಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಭಾಗ 2 ಪಾಠ 11 ವೀರ ಅಭಿಮನ್ಯು. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪದಗಳ ಅರ್ಥ: ಭೇದಿಸು, ಹೊಡೆ, ಮುರಿ, ಸೀಳು, ಆಶೀರ್ವದಿಸು, ಹರಸು, ಶಂಕೆ ಅಂದರೆ ಸಂದೇಹ, ಸಂಶಯ, ವಿಖ್ಯಾತ ಪ್ರಸಿದ್ಧವಾದ, ಯುದ್ಧ ಕದನ, ಸಮರ, ಸಂಗ್ರಾಮ, ಎರಗು ನಮಸ್ಕಾರ ಮಾಡು, ನಮಸ್ಕರಿಸು, ದಿಗ್ಭ್ರಾಂತ ಗಾಬರಿಗೊಳ್ಳು, ಕಸಿವಿಸಿಯಾಗು, ಸೂರ್ಯ ನೇಸರ, ರವಿ ಸೇನೆ ಅಂದರೆ ದಂಡು, ಸೈನ್ಯ, ಯಮಪುರ ಯಮಲೋಕ ಅಥವಾ ಯಮನ ಲೋಕ, ಮೃತ್ಯುಲೋಕ, ಮರಣ ಜೀವ ಹೋಗುವಿಕೆ, ಸಾವು, ಘನಘೋರ ಉಗ್ರವಾದ, ಭಯಂಕರವಾದ, ಚಿಂತಾಕ್ರಾಂತ ಚಿಂತೆಗೊಳಗಾದ, ಸಂಹರಿಸು, ನಾಶಗೊಳಿಸು, ಕೊಲ್ಲು, ನಿರ್ನಾಮ ಮಾಡು, ಪ್ರಶಂಸೆ ಹೊಗಳಿಕೆ, ಸ್ತುತಿ, ಪರಾಕ್ರಮ ಕಲಿತನ, ಶೌರ್ಯ, ಸಹಮತ ಅಂದರೆ ಒಮ್ಮತ, ಏಕಾಭಿಪ್ರಾಯ, ನಂದನ ಮಗ, ಪುತ್ರ, ಕಂದ, ದಯೆ ಅಂದರೆ ಕರುಣೆ, ಅನುಕಂಪ, ಕೃಪೆ, ಮಂಗಳ ಶುಭ, ವದನ ಅಂದರೆ ಮುಖ, ಮೋರೆ, ಖಿನ್ನ ದುಃಖಿತನಾದ, ನೊಂದ, ಪರಿಣಿತ ಚತುರ, ನಿಪುಣ, ಹೇಡಿ ಅಂಜುಬುರುಕ, ಹೆದರುಪುಕ್ಕ, ತಂತ್ರ ಉಪಾಯ, ರಾಜೋಚಿತ ಅರಸನಿಗೆ ಉಚಿತವಾದ, ರಾಜಯೋಗ್ಯವಾದ, ಧಿಕ್ಕಾರ ನಿಂದೆ, ತಿರಸ್ಕಾರ, ಸಾಮರ್ಥ್ಯ ದಕ್ಷತೆ, ಯೋಗ್ಯತೆ, ಬಲ, ಶಕ್ತಿ, ಅಪ್ರತಿಮ ಅಸಾಮಾನ್ಯವಾದ, ಗರ್ಭ ಅಂದರೆ ಬಸಿರು, ಹಿಂಬಾಲಿಸು, ಹಿಂದೆ ಬರು, ಅನುಸರಿಸು. ಟಿಪ್ಪಣಿ: ಅಭ್ಯಾಸ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ ಸಂಖ್ಯೆ 1: ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು. ಪ್ರಶ್ನೆ 2: ಕೌರವರು ಪಾಂಡವರು ಯಾರಿಂದ ಬಿಲ್ವಿದ್ಯೆ ಕಲಿತರು? ಕೌರವರು ಪಾಂಡವರು ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆ ಕಲಿತರು. ಪ್ರಶ್ನೆ 3: ಅಭಿಮನ್ಯುವಿನ ತಂದೆಯ ಹೆಸರೇನು? ಅಭಿಮನ್ಯುವಿನ ತಂದೆಯ ಹೆಸರು ಅರ್ಜುನ. ಕೌರವರಿಗೂ ಪಾಂಡವರಿಗೂ ಯುದ್ಧ ಎಲ್ಲಿ ನಡೆಯಿತು? ಕೌರವರಿಗೂ ಪಾಂಡವರಿಗೂ ಯುದ್ಧ ಕುರುಕ್ಷೇತ್ರದಲ್ಲಿ ನಡೆಯಿತು. ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? 1. ದೊಡ್ಡಪ್ಪ: ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಈ ಮಾತನ್ನು ಅಭಿಮನ್ಯು ಧರ್ಮರಾಯನಿಗೆ ಹೇಳಿದನು. 2. ನಿನ್ನನ್ನು ಪಡೆದ ನಾವೇ ಧನ್ಯರು. ಧರ್ಮರಾಯ ಅಭಿಮನ್ಯುವಿಗೆ ಹೇಳಿದನು. 3. ಏನು ಕಂದ, ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ಧರ್ಮರಾಯ ಅಭಿಮನ್ಯುವಿಗೆ ಕೇಳಿದನು. ಹೊಂದಿಸಿ ಬರೆಯಿರಿ. ಸುಭದ್ರೆ ಉತ್ತರೆ, ಸುಮಿತ್ರ, ಧರ್ಮರಾಯ ಅಭಿಮನ್ಯುವಿನ ಹೆಂಡತಿ, ಅಭಿಮನ್ಯುವಿನ ಗುರು, ಅಭಿಮನ್ಯುವಿನ ದೊಡ್ಡಪ್ಪ, ಅಭಿಮನ್ಯುವಿನ ತಾಯಿ, ಅಭಿಮನ್ಯುವಿನ ಸಾರಥಿ. ಸುಭದ್ರೆ ಅಭಿಮನ್ಯುವಿನ ತಾಯಿ, ಉತ್ತರೆ ಅಭಿಮನ್ಯುವಿನ ಹೆಂಡತಿ, ಸುಮಿತ್ರ ಅಭಿಮನ್ಯುವಿನ ಸಾರಥಿ, ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಧರ್ಮರಾಯ, ಜಯದ್ರಥ, ಭೀಮಸೇನ, ಅರ್ಜುನ. ಜಯದ್ರಥ ಗುಂಪಿಗೆ ಸೇರದ ಪದ. ವಿಖ್ಯಾತ, ಕುಖ್ಯಾತ, ಹೆಸರುವಾಸಿ, ಪ್ರಸಿದ್ಧಿ, ಇದರಲ್ಲಿ ಕುಖ್ಯಾತ. ಸೂರ್ಯ, ರವಿ, ಆರ್ಯ, ದಿನಕರ, ಆರ್ಯ. ಅಭಿಮನ್ಯು, ಉತ್ತರೆ, ಸುಭದ್ರೆ, ಶಕುನಿ. ಶಕುನಿ ಗುಂಪಿಗೆ ಸೇರದೇ ಇರತಕ್ಕಂಥ ಪದ. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಸಂದೇಹ: ಸಾಕ್ಷಿ ಆಧಾರಗಳಿಲ್ಲದೆ ಯಾರ ಮೇಲೂ ಸಂದೇಹ ಪಡಬಾರದು. 2. ಜಯಶಾಲಿ: ಓಟದ ಸ್ಪರ್ಧೆಯಲ್ಲಿ ನಾನು ಜಯಶಾಲಿ ಆದೆನು. ನಮಸ್ಕರಿಸು: ನಾನು ಪ್ರತಿದಿನ ದೇವರಿಗೆ ನಮಸ್ಕರಿಸುತ್ತೇನೆ. ವೀರಾವೇಶ: ಅಭಿಮನ್ಯು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡಿದನು. ಮುಂದಿನ ಪ್ರಶ್ನೆ: 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ.
ಪ್ರಶ್ನೆ: ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು? ಉತ್ತರ: ಕೃಷ್ಣ ಬಲರಾಮ ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಯಾರಿಗೂ ಗೊತ್ತಿರಲಿಲ್ಲ. ಇದರಿಂದ ಧರ್ಮರಾಯ ಚಿಂತಾಕ್ರಾಂತನಾದನು. 2. ಸುಭದ್ರೆ ಅಭಿಮನ್ಯುವನ್ನು ಏನೆಂದು ಹರಸಿದಳು? ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ ಎಂದು ಹರಸಿದಳು. ಪ್ರಶ್ನೆ ಸಂಖ್ಯೆ 3. ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನಪಡಿಸಿದನು? ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂದಿರುಗುತ್ತೇನೆ. ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು ಎಂದು ಸಮಾಧಾನಪಡಿಸಿದನು. 4. ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನು? ಉತ್ತರ: ಅಭಿಮನ್ಯು ಸಾರಥಿಯನ್ನು ಕುರಿತು, ಸುಮಿತ್ರ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಎಂದು ಹೇಳಿದನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಧನ್ಯವಾದಗಳು.